ಏನ್ ಬಿಸ್ಲಪ್ಪ. ಛೇ, ಏನಾಯ್ತೆ ಹಿಂಗೆ ಕೂತ್ಬಿಟ್ಟಿದ್ಯಾ? ಲಕ್ಷ್ಮಿ, ಅದು ಆ ಗೋಪಿ ಬಾಡಿಗೆ ಕೊಟ್ನಾ? ಹಾಂ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ಕೂತಿದ್ಯಾ? ಏಯ್ ಲಕ್ಷ್ಮಿ, ಯಾಕೆ ಅಳ್ತಿದ್ಯಾ? ಪಾಪಿ ಕಣ್ರಿ, ಹೇಗ್ ಮಾಡ್ಬಿಟ್ಲಲ್ರಿ. ಏನಾಯ್ತು ಹೇಳಿ ಸಾಯಿ. ಸ್ವಲ್ಪ ಯಾಮಾರಿದ್ರು ಮಗಳನ್ನ ಬಲಿ ಕೊಡ್ಬೇಕಾಗಿತ್ರಿ, ಬಲಿ ಕೊಡ್ಬೇಕಾಗಿತ್ತು. ಹೆತ್ತ ಮಗಳು ನಮ್ನ ಬಿಟ್ಟು ಹೋದ್ರೆ ನಾವ್ ಏನ್ರಿ ಮಾಡೋದು? ಏನ್ ಮನ್ಸಲ್ಲಿ ಇಟ್ಕೊಂಡಿದ್ದಾಳೋ ಏನೋ, ಔಷಧಿ ಕುಡಿದ್ಬಿಟ್ಲು ರೀ. ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗ್ ಬೇಡ, ಆದ್ರೆ ನನಗೆ ನನ್ನ ಮಗಳು ಬೇಕು. ಏನಮ್ಮ ಶ್ರೀದೇವಿ, ನೀನು ಓದಿರೋ ಹುಡುಗಿ ತಾನೆ? ನೀನಿಂಥ ಕೆಲಸ ಮಾಡ್ಬೋದೇನಮ್ಮ? ನಾನೇನ್ ಮಾಡ್ಬೇಕು ಅಂತ ಹೇಳ್ತೀಯಪ್ಪ? ನಿಮ್ಮ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಇಲ್ಲ. ಮರಿಬೇಕು ಅಂತ ಅಂದ್ಕೊಂಡೆ, ಆದ್ರೆ ಆಗ್ಲಿಲ್ಲಪ್ಪ. ನಾನು ನಿನ್ನ ಓದಿಸಿದ್ದು ಇಡೀ ಊರೇ ನಿನ್ನ ಬುದ್ಧಿವಂತೆ ಅಂತ ಹೆಮ್ಮೆ ಪಡಿಸೋದಕ್ಕೆಲ್ಲ ಈ ಥರ ಮಾತು ಕೇಳಕ್ಕೇನಮ್ಮ? ನಾನು ನಿನ್ನ ಅಪ್ಪನಮ್ಮ, ಮೊದಲು ಅದನ್ನ ಮನಸ್ಸಲ್ಲಿಟ್ಕೋ. ಒಳ್ಳೇದಾಗಬೇಕು ಅಂದರೆ ನನ್ನ ಮಗಳಿಗೆ ಆಗಬೇಕು ಅಂತ ಅನ್ಸಲ್ವೇನಮ್ಮ? ತಡೀತೀನಿ ಅಂತ ಹೇಳ್ತಿದ್ಯಲ್ಲ, 200 ವರ್ಷದ ಸಂಪ್ರದಾಯನಮ್ಮ. ಏನಪ್ಪ, ಸೊಕ್ಕಮ್ಮ ಮದ್ವೆ ವಿಷಯದಲ್ಲಿ ನೀರಲ್ಲಿ ಬಿದ್ದು ಸತ್ತೋಗಿರೋ ಕಥೆನೇ ಹೇಳ್ತಿದ್ಯಾ ಹೊರತು ನಾನು ಸೊಕ್ಕಮ್ಮನ್ ತಾನೇ ಪೂಜಿಸ್ತಿದ್ದೀನಿ. ಸೊಕ್ಕಮ್ಮ ಸತ್ತೋಗಿದ್ದಕ್ಕೆ ನಾನು ದೇವಿ ಅಂತ ತಿಳ್ಕೊಂಡಿಲ್ಲಪ್ಪ. 200 ವರ್ಷಗಳ ಹಿಂದೆ ಅವ್ರು ಪ್ರೀತಿಸ್ತವ್ರನ್ನೇ ಮದ್ವೆ ಆಗಿ ಸತ್ತೋಗಿದ್ದಾರೆ. 200 ವರ್ಷಗಳಾದ್ಮೇಲೆ ನಾನ್ ಪ್ರೀತಿಸ್ತವ್ರನ್ನ ಮದ್ವೆ ಆಗ್ಬಾರ್ದಪ್ಪ? ಇಲ್ಲಮ್ಮ, ನಮ್ಮ ಆಸೆ ಏನು ಅಂದ್ರೆ ಇನ್ನೊಬ್ರು ಕೂಡ ಆ ತಾಯಿ ತರ ಆಗ್ಬಾರ್ದು ಅಂತ ಇಷ್ಟೆಲ್ಲ ಹೋರಾಡ್ತಾ ಇರೋದಮ್ಮ. ಪರವಾಗಿಲ್ಲಪ್ಪ, ಇನ್ನೊಬ್ಬ ಸೊಕ್ಕಮ್ಮ ಆದ್ರೂ ಪರವಾಗಿಲ್ಲಪ್ಪ, ನಾನು ಅವ್ರನ್ನ ಮರಿಯಲ್ಲ. ನಿಲ್ಸು ಸಾಕು. ಮಾತಾಡ್ತಾಳೆ, ಮಾತು ಕಲ್ತಿದ್ಯಾ, ಚೆನ್ನಾಗಿ ಮಾತು ಕಲ್ತಿದ್ಯಾ. ನೀನ್ ಕೆಲ್ಸಕ್ಕೆ ಹೋಗಿದ್ ಸಾಕು. ಇನ್ಮೇಲೆ ಮನೆ ಬಿಟ್ಟು ಹೊರಗಡೆ ಹೋದೆ ಕೈಯೋ ಕಾಲ್ನೋ ಮುರಿದಾಕ್ಬಿಡ್ತೀನಿ. ನಾನ್ ನಿಮ್ಮಪ್ಪ, ನಿನ್ಗೆ ಒಳ್ಳೇದ್ನೇ ಮಾಡ್ತೀನಿ, ಅರ್ಥ ಆಯ್ತಾ? ಪ್ರೀತಿ ಅಂತೆ ಪ್ರೀತಿ, ಮಣ್ಣಂಗಟ್ಟಿ ಪ್ರೀತಿ. ಮಗ, ಏನಲ್ಲೋ ಫೇಸ್ಬುಕ್ ಪಾಸ್ವರ್ಡ್ನ ಮರ್ತೋದು ಒಂಥರ ಸಪ್ಪು ಕೂತಿದ್ಯಾ? ಇಲ್ಲ ಕಣೋ,
ಲವ್ ಮಾಡೋರು ಎಲ್ರೂ ಹೇಳೋ ಥರ ಅವಳನ್ನ ಅಲ್ಲಲ್ಲ ಕಣೋ, ಇಲ್ಲಿಟ್ಟಿದ್ದೀನಿ. ನನಗೆ ಹೇಗೆ ಗೊತ್ತು ಅವ್ರು ಯಾವ ಮನೆ, ಯಾವ ಜಾತಿ, ಯಾವ ಊರು, ಅವರಪ್ಪ ಯಾರು ಅಂತ? ಆದ್ರೆ ಮಗ, ಅವಳು ಯಾವಾಗಲೂ ನನ್ನ ಗಿಳಿ ಕಣೋ. ಏಯ್ ಹೋಗ, ಇವನು ಬೇರೆ. ಓಯ್ ಏನ್ ಚಂದ್ರ, ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ? ಅದೇಣ ಆ ಹುಡುಗಿ 2 ದಿನದಿಂದ ಫೋನ್ ಮಾಡಿಲ್ಲ. ಇದನ್ನೆಲ್ಲ ಸುಲಭ ಅನ್ಕೊಂಡ್ಬಿಟ್ಟಿದ್ದಾನೆ. ನಾನು ಎಷ್ಟೋ ಹೇಳ್ದೆ, ಕೇಳ್ತಾ ಇಲ್ಲ ಅಣ್ಣ. ನೀವಾದ್ರೂ ಸ್ವಲ್ಪ ಹೇಳಿ ಲವ್ ಎಲ್ಲ ಆಗಲ್ಲ ಅಂತ. ನಾನೇನಂತ ಹೇಳಿ ಬ್ರದರ್, ಈ ಹೆಣ್ಮಕ್ಳೇ ಹಿಂಗೆ ಬ್ರದರ್. ನಾವು ಕಷ್ಟಪಟ್ಟು ರೆಡ್ ಪಾನ್ ಹಾಕಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಇನ್ನೊಬ್ರು ಹೋಗ್ತಾರೆ. ಕರೆಕ್ಟಾಗಿ ಹೇಳಿದ್ರಣ್ಣ. ನೀವೆಲ್ಲ ಮಾಡ್ದಿರೋ ಲವ್ವ ಅವ್ನಿಗೆ ಅರ್ಥ ಆಗಂಗೆ ಹೇಳಿ ಅಣ್ಣ. ಹೌದಣ್ಣ, ನೀನ್ ಹೇಳೋಣ ನಿನ್ ಕತೆನ, ಚಂದ್ರಂಗ್ ಗೊತ್ತಾಗ್ಲಿ. ಅಣ್ಣ ಹೇಳೋಣ. ಕೆಲಸ ಮುಗಿದ್ಮೇಲೆ ಸೈಲೆಂಟ್ ಆಗಿ ಎಸ್ಕೇಪ್ ಆಗು. ದುಡ್ಡು ಕರೆಕ್ಟಾಗಿ ಒಂದು ಕೈ ಸೇರುತ್ತೆ. ಲೇ, ನೀವಿರೋ ಚೆಕ್ಕು ಬರೀ ರಾಜಾಗ್ ಮಾತ್ರ ಅಲ್ಲ, ಆ ನನ್ನ ಮಗನೇ ಕೆಳಗಡೆ ಬೀಳೋ ತರ ಸ್ಟ್ರಾಂಗ್ ಆಗಿರ. ಅಣ್ಣ ಮನೇಲಾಗೆ ಸೋಫಾ ಮೇಲೆ ರಂಗನಾಥ ಸ್ವಾಮಿ ತರ ನೆಮ್ಮದಿಯಾಗಿ ಮನಿಕೊಳ್ಳೋಣ. ಅವನ ಒಳಗಡೆ ಇರೋ ಉಸಿರು ಫ್ಲೈಟಲ್ಲಿ ಟಿಕೆಟ್ ತಗೊಳ್ದೇ ಇರೋರ ಥರ ವಾಯ್ಸೇ ಇಲ್ಲದೆ ಸಲೀಸಾಗಿ ಹೋಗುತ್ತೆ. ನೋಡಿ ನನಗೆ ಫೋನ್ ಹಾಕೋಣ. ಏಯ್ ಬೀರ್ ಬೇಡ, ಹಾಟ್ ಡ್ರಿಂಕ್ಸ್ ಕೊಡೋ. ಅಣ್ಣ ಉಪ್ಪಿನಕಾಯಿ ಬರ್ತದೆ, ನೆಕ್ ಬಿಟ್ಟು ಫೋನ್ ಮಾಡ್ತೀನಿ. ಏನ್ ಚಿನ್ನ ಹೇಳ್ದೆ? ನಾನೇನು ಹೇಳಲೇ ಇಲ್ಲ ಅಣ್ಣ. ಪರವಾಗಿಲ್ಲ ಹೇಳು. ಇಲ್ಲ, ನಾನು ಹೇಳ್ತೀನಿ, ಆದರೆ ನಾನು ಹೇಳಿದ್ರೆ ನೀವು ತುಂಬಾ ಓವರ್ ಆಗಿ ಮಾಡ್ತೀರಣ್ಣ. ಹಂಗ ಪರವಾಗಿಲ್ಲ ಹೇಳು. ನೀವು ಕಪ್ಪು ಜಾಕಿ ಚಾನ್ ತರ ಇದ್ದೀರಣ್ಣ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗ್ ಅಲ್ಲಿದ್ದೀನಿ. ಇನ್ನೊಂದು 1 ಅವರ್ ಬಿಟ್ಕೊಂಡು ಸರ್ ಮಾತಾಡ್ತಾರೆ. ಹಲೋ, ನಾನೊಂದು ಮುಖ್ಯವಾಗಿರೋ ಮೀಟಿಂಗ್ ಅಲ್ಲಿದ್ದೀನಿ. ನಾನು ಮಾತಾಡೋದಕ್ಕೆ 2 ದಿನ ಆಗುತ್ತೆ.
ಹೇಳಿ ಯಜಮಾನ್ರೆ. ಏನೋ ಮುತ್ತುರಾಜ್, ನಿನ್ ತಮ್ಮನ್ ವ್ಯವಹಾರ ತಪ್ಪಾಗಿ ಹೋಗ್ತಿದ್ಯಂತೆ. ಏನ್ ಹೇಳ್ತಾ ಇದ್ರಿ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಎಲ್ಲ ವಿಷಯನೂ ಕಿವಿಗೆ ಬಿತ್ತು ತಮ್ಮ. ಹೋದ್ ವರ್ಷನೇ ಪಕ್ಕದ ಊರಲ್ಲಿರೋ ಓಟ್ಗಳೆಲ್ಲ ನಮ್ಮ ಪಕ್ಷಕ್ಕೆ ಬೀಳ್ದೆ, ಪಕ್ಷ ಬಿಲ್ವಿಲ್ಲ ಅಂತ ಒತ್ತಾಡ್ತಿತ್ತು. ನೋಡು, ಬೀಳ್ತಾ ಇರೋ ಪಂಚೆನ ಎತ್ತಿ ಸೊಂಟು ಕಟ್ಕೊಳ್ಳೋ ಸ್ಥಿತಿಲಿ ನಾವೀಗಿಲ್ಲ. ಹರಿತವಾಗಿರೋ ಕತ್ತಿ ಮೇಲೆ ಕೂತ್ಕೊಂಡ್ರೆ ಹರಿದೋಗೋದು ಬರೀ ನಮ್ಮ ಬಟ್ಟೆ ಮಾತ್ರ ಅಲ್ಲ. ನಿನ್ಗೆ ಅರ್ಥ ಆಯ್ತು ಅನ್ಸುತ್ತೆ. ವಿಷಯನ ತುಂಬಾ ಬೆಳೆಯಕ್ ಬಿಡ್ದೆ, ನೆಲನ ಒರ್ಸೋ ಥರ ಏನು ಇಲ್ದಂಗೆ ಒರ್ಸ್ಬಿಡು. ಸರಿ ಯಜಮಾನ್ರೆ. ಹೇಗಿರಿ, ಗಾಡಿ ಎತ್ತೋ. ಹಲೋ. ಚಂದ್ರ, ಎಲ್ಲೋ ಇದೆಯಾ? ಈಚೆ ಇದ್ದೀನಣ್ಣ. ಏಯ್, ನಿನ್ನ ವಿಷಯ ರಾಜಕಾರಣಿಗಳ ಕಿವಿವರೆಗೂ ಹೋಗಿದೆ. ಇನ್ಮೇಲಾದ್ರೂ ನೋಡ್ಕೊಂಡು ಹುಷಾರಾಗಿರು ಸ್ವಲ್ಪ. ನನ್ನ ಮರ್ಯಾದೆಗೆ ಕಪ್ ಚುಕ್ಕಿ ಇಡಕ್ ಹೋಗ್ಬೇಡ. ಸರಿ ಸರಿ. ನಿನ್ ಜೊತೆ ಇವಾಗ ಯಾರೋ ಇದ್ದಾರೆ? ಯಾರೂ ಇಲ್ಲ ಅಣ್ಣ, ಈಗ ಹೊರಡ್ತೀನಿ. ಸರಿ, ಬೇಗ ಬಂದ್ಬಿಡ್ತೀಯ ಅಲ್ವಾ? ಬರ್ತೀನಣ್ಣ. ಹಾ, ನೋಡ್ಕೊಂಡು ಹುಷಾರಾಗಿ ಬಂದ್ಬಿಡೋ.